ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದಷ್ಟು ಚೈಲ್ಡ್ಹುಡ್ ಪಿಕ್ಚರ್ಸ್ ಇದೆ, ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚೈಲ್ಡ್ಹುಡ್ ಪಿಕ್ಚರ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದಷ್ಟು ನನ್ನ ಫೇವ್ರೆಟ್ ಪಿಕ್ಚರ್ಸ್ ಕೂಡ ಇದೆ, ಲೈಕ್ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಒಂದಷ್ಟು ಒಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ನನ್ನ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ಇರುವಂಥ ಕೆಲವೊಂದಷ್ಟು ಸ್ಪೆಷಲ್ ಪಿಕ್ಚರ್ಸ್ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತೀನಿ. ಫಸ್ಟ್ ಫೋಟೋ ಬಂದು ನಂದು ಮತ್ತು ನಮ್ಮ ಅಕ್ಕನ ಫೋಟೋ. ಇದು ನಾವು ತಲಕಾಡಿಗೆ ಟ್ರಿಪ್ ಹೋದಾಗ ತೆಗೆಸ್ಕೊಂಡಂತಹ ಫೋಟೋ ಇದು. ಸೊ 4-5 ಫೋಟೋಸ್ ಬಿಟ್ಟರೆ ಮಗುವಾಗಿದ್ದಾಗ ಇರುವಂಥ ಫೋಟೋಸ್ ಯಾವುದೂ ಇಲ್ಲ ನನ್ನ ಹತ್ರ. ಇದು ಕೂಡ ರಿಲೇಟಿವ್ಸ್ ಮನೇಲಿ ಸಿಕ್ಕಾಗ ನಾನು ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ತೊಗೊಂಡು ಬಂದಿದ್ದು. ಸೊ ಕ್ಯೂಟ್ ಆ್ಯಂಡ್ ಚಬ್ಬಿಯಾಗಿದ್ದೀನಲ್ಲ. ನೆಕ್ಸ್ಟ್ ಫೋಟೋ ಬಂದು ನಮ್ಮ ಅಕ್ಕ ಮಧ್ಯದಲ್ಲಿ ನಿಂತ್ಕೊಂಡಿರೋದು. ಸೊ ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದಾಳಲ್ಲ. ಅವಳು ಒಂದೊಂದು ಏಜಲ್ಲೂ ಒಂದೊಂಥರ ಡಿಫ್ರೆಂಟ್ ಆಗಿದ್ದಾಳೆ. ಸೊ ಚಿಕ್ಕ ವಯಸ್ಸಲ್ಲೇ ಒಂಥರ ಇದ್ದಾಳೆ, ಈ ಏಜಲ್ಲಿ ಒಂಥರ ಇದ್ದಾಳೆ, ಆ್ಯಂಡ್ ಪ್ರೆಸೆಂಟಲ್ಲೇ ಒಂಥರ ಇದ್ದಾಳೆ. ಆ್ಯಂಡ್ ಈ ಫೋಟೋ ಬಂದುಬಿಟ್ಟು ನಮ್ಮ ಕಸಿನ್ ಬ್ರದರ್ ಮತ್ತು ನಮ್ಮ ಅಕ್ಕ ತೆಗೆಸ್ಕೊಂಡಿರುವಂಥ ಫೋಟೋ. ನಾನು ರೀಸೆಂಟಾಗಿ ಒಂದು ವ್ಲಾಗಲ್ಲಿ ತೋರಿಸಿದ್ದೆ. ಸೊ ಅವರು ಮತ್ತು ನಮ್ಮ ಅಕ್ಕ. ಈ ಫೋಟೋ ಬಂದು ರಿಲೇಟಿವ್ಸ್ ಒಬ್ಬರು ಬರ್ಡೇಗೆ ಹೋಗಿದ್ವಿ. ಸೊ ಆವಾಗ ನಾನು ಮತ್ತು ನಮ್ಮ ಅಕ್ಕ ತೆಗೆಸ್ಕೊಂಡಿರುವಂತಹ ಫೋಟೋ. ಸೊ ಸೈಡಲ್ಲಿ ಕೂತಿರೋದು ನಾನು. ಸೊ ಆವಾಗ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇತ್ತು, ಇವಾಗ ಸ್ವಲ್ಪ ಡಸ್ಕಿ ಕಾಂಪ್ಲೆಕ್ಷನ್ ಆಗಿದೆ. ಸೊ ಕೇಕ್ ತಿನ್ಸ್ಕೊತಾ ಇರುವಂತಹ ಫೋಟೋ ಇದು. ಆವಾಗ ತುಂಬ ಶೈನೆಸ್ ಇತ್ತು ನನಗೆ, ಕ್ಯಾಮ್ರಾಗ ಫ್ರೀಕ್ ತುಂಬ ಇತ್ತು ಆವಾಗ. ಸೊ ನೀವು ನೋಡ್ಬೋದು, ಇದರಲ್ಲಿ ಗೊತ್ತಾಗುತ್ತೆ. ಈ ಫೋಟೋ ಬಂದು ರಿಲೇಟಿವ್ಸ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರು, ಆವಾಗ ಹೋದಾಗ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ದಿಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಯಾವುದೋ ಒಂದು ಡಾಕ್ಯುಮೆಂಟ್ಗೆ ಬೇಕು ಅಂತ ತೆಗೆಸಿದ್ರು. ಸೊ ಸಿಕ್ತಲ್ಲ, ಅದಕ್ಕೆ ಒಂದು ಫೋಟೋ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಒಂಥರ ಡಿಫ್ರೆಂಟ್ ಕಲರ್ ಫೋಟೋಸ್ ನೋಡೋದು ಒಂಥರ ಡಿಫ್ರೆಂಟ್ ಇರುತ್ತೆ, ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡೋದೇ ಒಂಥರ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ದಿಸ್ ಪಿಕ್ ಬಂದುಬಿಟ್ಟು ನಾನು ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕಿತ್ತು, ಆವಾಗ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ಈ ಫೋಟೋ ತೆಗೆಸ್ಕೊಳ್ಳೋಕೆ ಹೋದಾಗ ಲೈಕ್ ಸ್ಟುಡಿಯೋಲ್ಲಿ ನಾನು ಯಾವಾಗಲೂ ಫೋಟೋ ತೆಗಿಬೇಕಂದ್ರೆ ಕ್ರಾಸಾಗಿ ನಿಲ್ತಾ ಇದ್ದೀನಿ, ಫೋಟೋ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಟ್ ಲಾಸ್ಟ್ ಕೊನೆಗೂ ನಾನು ಸರಿಯಾಗಿ ನಿಂತಿಲ್ಲ ಅಂದ್ಬಿಟ್ಟು ಇದೇ ಥರನೇ ಫೋಟೋನ ಹಾಗೆ ಪ್ರಿಂಟಾಗಿ ಕೊಟ್ಬಿಟ್ರು. ಆ್ಯಂಡ್ ಇದು ಆಫ್ಟರ್ ಡ್ಯಾನ್ಸ್ ಪರ್ಫಾರ್ಮೆನ್ಸು ತೆಗೆಸ್ಕೊಂಡಂಥ ಫೋಟೋ. ನಮ್ಮ ಅಕ್ಕ ಅಚ್ಚೇವು ಕನ್ನಡ ದೀಪ ಸಾಂಗಾಗಿ ಪರ್ಫಾರ್ಮ್ ಮಾಡಿದ್ಲು. ನಾನು ಯಾವುದೋ ಇಂಗ್ಲೀಷ್ದು ಯಾವುದೋ ಸಾಂಗಾಗಿ ಅನಿಸುತ್ತೆ ಪರ್ಫಾರ್ಮ್ ಮಾಡಿದ್ದೆ. ಸೊ ಈವನ್ ಅವಾಗೆಲ್ಲ ಪ್ರೈಸ್ ಕೊಡೋರು, ಲೈಕ್ ಟಿಫನ್ ಬಾಕ್ಸು ಅಥವಾ ವಾಟರ್ ಬಾಟಲ್ ಈ ಥರದ್ದು. ನನಗೆ ಬ್ಲೂ ಕಲರ್ ಪ್ಲೇಟ್ ಫಸ್ಟ್ ಪ್ರೈಸಾಗಿ ಸಿಕ್ಕಿತ್ತು, ಲೆಮನ್ ಆ್ಯಂಡ್ ಸ್ಪೂನಲ್ಲಿ. ನೀವು ಈ ಫೋಟೋದಲ್ಲಿ ನೋಡ್ಬೋದು ಅದನ್ನು. ಆ್ಯಂಡ್ ದಿಸ್ ಫೋಟೋ ಬಂದುಬಿಟ್ಟು ನನ್ನ 4th ಸ್ಟ್ಯಾಂಡರ್ಡ್ ಗ್ರೂಪ್ ಫೋಟೋ. ಸೊ ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಾ ಇದ್ದೀರಾ, ದೇವ್ರ ಫೋಟೋದ ಮುಂದ್ಗಡೆ ನಿಂತಿರೋದೆ ನಾನು. ಆ್ಯಂಡ್ ಈ ಫೋಟೋದಲ್ಲಿ ನನ್ನ ಇಬ್ಬರು ಕ್ಲಾಸ್ಮೇಟ್ಸ್ ನನಗೆ ಡಿಗ್ರಿ ಲೈಫಲ್ಲಿ ಮತ್ತೆ ವಾಪಸ್ ಸಿಕ್ಕಿದ್ರು. ಸೊ ನನಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಮಿಕ್ದವ್ರು ಯಾರನ್ನೂ ನಾನು ನೋಡೂ ಇಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಅವರಿಬ್ಬರು ಅದೇ ಕಾಲೇಜಲ್ಲಿ ಜಾಯ್ನ್ ಆಗಿದ್ರು. ಸೊ ಒಂಥರ ಖುಷಿ ಆಯಿತು ನೋಡಿ. ಆ್ಯಂಡ್ ಈ ಕಳ್ಳಕೃಷ್ಣ ಯಾರೋ ಗೊತ್ತಾ, ನಮ್ಮ ಅಕ್ಕ ಕಣ್ಮುಚ್ಚಿಬಿಟ್ಟಿದ್ದಾಳೆ. ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ದಿಸ್ ಫೋಟೋ ಬಂದು ನನ್ನ 10th ಸ್ಟ್ಯಾಂಡರ್ಡ್ ಆ್ಯನ್ಯುವಲ್ ಡೇಗೆ ಮಾರ್ಚ್ 1 ಮಾಡಿದ್ದೆ, ಅವಾಗ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ಅಗೇನ್ ನಾನು ಎಲ್ಲಿದ್ದೀನಿ ಅಂತ ಮತ್ತೆ ಹುಡುಕ್ತಾ ಇರ್ತೀರಾ. ಸೊ ಡೋಂಟ್ ವರಿ, ನಾನು ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ರೀ. ನಾನು ಸ್ಕೂಲಲ್ಲಿ ನಮ್ಮದು ಹೌಸ್ ಕಲರ್ ಅಂತ ಕೊಡೋರು, ಆವಾಗ ನಾನು ಗಾರ್ನೆಟ್ ಚೂಸ್ ಮಾಡಿದ್ದೆ. ಸೊ ನಾನು ಗಾರ್ನೆಟ್ ಹೌಸ್ ಗ್ರೂಪಿಂದ ಮಾರ್ಚ್ 1 ಮಾಡಿದ್ದಿತ್ತು. ಯಾರಪ್ಪ ಈ ಹುಡುಗಿ ಕಣ್ಣು ತುಂಬ ಕಾಜಲ್ ಹಾಕ್ಕೊಂಡು ದೃಷ್ಟಿ ಬಿಟ್ಟೆಲ್ಲ ಇಟ್ಕೊಂಡು ಕೂತಿರೋದಂತ ಯೋಚನೆ ಮಾಡ್ತಾಯಿದ್ದೀರಾ? ಯಾರೂ ಅಲ್ಲ, ಅದು ಕೂಡ ನಾನೇ. ಸೊ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು, ಆವಾಗ ತೆಗೆಸ್ಕೊಂಡಂತಹ ಫೋಟೋ ಇದು. ಆ್ಯಂಡ್ ಹೂ ಇಸ್ ದಿಸ್ ಬೇಬಿ ಡಾಲ್? ನಮ್ಮ ಅಕ್ಕ. ಸೊ ನಾನು ಹೇಳ್ದಂಗೆ ಎಲ್ಲ ಏಜಲ್ಲೂ ಡಿಫ್ರೆಂಟಾಗಿ ಕಾಣಿಸ್ತಾಳೆ ಅವಳು. ಈ ಏಜಲ್ಲೇ ಒಂಥರ ಇದ್ದಾಳೆ, ಇವಾಗ ಪ್ರೆಸೆಂಟೇ ಒಂಥರ ಇದ್ದಾಳೆ, ಚಿಕ್ಕ ವಯಸ್ಸಲ್ಲೇ ಒಂಥರ ಇದ್ಲು. ಆ್ಯಂಡ್ ಈ ಪಿಕ್ ಬಂದುಬಿಟ್ಟು ನನ್ನ ಕಸಿನ್ ಅಣ್ಣ ಮತ್ತು ನಮ್ಮ ಅಕ್ಕ ಒಂದೇ ಕ್ಲಾಸಲ್ಲಿ ಓದಿದ್ದು. ಸೊ ಅವರಿಬ್ರದ್ದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಆವಾಗ ತೆಗೆಸ್ಕೊಂಡಂಥ ಫೋಟೋ ಇದು. ಇದು ಕೂಡ ಇನ್ನೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ಆವಾಗ LKG or UKG ಅನಿಸುತ್ತೆ ಅವಾಗ ಮಾಡಿದ್ದು. ಆವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ತೆಗೆಸ್ಕೊಂಡಂಥ ಫೋಟೋಸ್ ಇದು. ಆ್ಯಂಡ್ ಆಫ್ಟರ್ ದಿಸ್ ಮತ್ತೆ ಪ್ರೈಮರಿ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು, ಆವಾಗ ಲೈಕ್ ಫೋಟೋಸ್ ಎಲ್ಲ ಹಳೇದಾಗಿತ್ತು. ಮತ್ತು ಇನ್ನೊಂದು ಹೊಸ ಫೋಟೋ ರೀಸೆಂಟ್ ಬೇಕು ಅಂತ ಹೇಳಿದಾಗ ತೆಗೆಸ್ಕೊಂಬರಕ್ಕೆ ಹೋಗಿದ್ವಿ. ಅದೇ ಟೈಮಲ್ಲಿ ಹೇಗಿದ್ರು ಸ್ಟುಡಿಯೋಗೆ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಜೊತೆಗೇ ಒಂದಷ್ಟು ಫೋಟೋಸ್ನ ನಂದು ನಮ್ಮ ಅಕ್ಕಂದು ತೆಗೆಸ್ಕೊಂಡ್ವಿ.
ಈ ಪಿಕ್ ಬಂದು ನನ್ನ 14th ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದಾಗ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ಈ ಫೋಟೋ ಬಂದು ನಮ್ಮ ಅಕ್ಕ ಡ್ಯಾನ್ಸ್ ಮಾಡ್ತಾ ಇರುವಾಗ ತೆಗೆದಿರುವಂಥ ಫೋಟೋ. ಯಾವ ಸಾಂಗ್ ಅಪ್ಪ ಅಂದರೆ ಜೋಗಿ ಮೂವಿದು ಚಿಕ್ಕಬುಕ್ಕು ರೈಲು ಸಾಂಗ್ ಬರುತ್ತಲ್ಲ, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಿದ್ದು. ಇದು ನಮ್ಮ ಅಕ್ಕಂಗೆ ವರ್ಡ್ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು, ಆವಾಗ ತೆಗೆಸ್ಕೊಂಡಂತಹ ಫೋಟೋ. ಆ್ಯಂಡ್ ಈ ಪಿಕ್ಚರಲ್ಲಿ ಯಾಕಿಷ್ಟು ಸೀರಿಯಸ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನನಗೆ ಆ ಹೇರ್ ಬ್ಯಾಂಡಿಂದ ತುಂಬ ಇರಿಟೇಷನ್ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಇಷ್ಟು ಸೀರಿಯಸ್ ಆಗಿದ್ದೀನಿ. ನನ್ನ ಲೈಫಲ್ಲಿ ಡ್ಯಾನ್ಸ್ ಮಾಡಿರೋದಂದರೆ ಅದು LKG ಆರ್ UKG, ಸರಿಯಾಗಿ ನೆನಪಿಲ್ಲ. ಅದು ಬ್ಲೂ ಕಲರ್ ಡ್ರೆಸ್ ಆ್ಯಂಡ್ ವೈಟ್ ಕಲರ್ ಡ್ರೆಸ್, ಈ 2 ಪರ್ಫಾರ್ಮೆನ್ಸ್ ಬಿಟ್ಟರೆ ಇನ್ಯಾವುದು ಡ್ಯಾನ್ಸ್ ನಾನು ಮಾಡೇ ಇಲ್ಲ ಇದುವರೆಗೂ. ಆ್ಯಂಡ್ ಇದು ಡ್ಯಾನ್ಸ್ ಮಾಡುವಾಗ ತೆಗೆದಂತಹ ಫೋಟೋ. ಆ ಶೈನೆಸ್ಸಲ್ಲೂ ಅದು ಹೇಗೆ ಡ್ಯಾನ್ಸ್ ಮಾಡೋದು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಈ ಪಿಕ್ಚರ್ ಬಂದುಬಿಟ್ಟು ಫ್ಯಾಮಿಲಿದು ಒಂದು ಫಂಕ್ಷನ್ ಇತ್ತು, ಸೊ ಆವಾಗ ತೆಗೆಸ್ಕೊಂಡಂತಹ ಫೋಟೋ. ಇದು ಬಂದು ನಮ್ಮ ಅಕ್ಕ 10th ಸ್ಟ್ಯಾಂಡರ್ಡಲ್ಲಿ ಮಾರ್ಚ್ 1 ಮಾಡಿದ್ಲು, ಆವಾಗ ತೆಗೆದಿರುವಂಥ ಫೋಟೋ. ಅವಳದು ನಂದು ಹೌಸ್ ಕಲರ್ ಇಬ್ಬರದು ಗಾರ್ನೆಟ್ಟೇ ಇತ್ತು ಆವಾಗ. ಇದು ನಮ್ಮ ಅಕ್ಕದು ಆಫ್ಟರ್ ಡ್ಯಾನ್ಸ್ ತೆಗೆದಿರುವಂಥ ಸಿಂಗಲ್ ಪಿಕ್. ಆ್ಯಂಡ್ ಯಾವ ಸಾಂಗಿಗೆ ಪರ್ಫಾರ್ಮ್ ಮಾಡಿದ್ಲು ಅಂದರೆ ಹಚ್ಚೆವು ಕನ್ನಡದ ದೀಪ ಸಾಂಗಿಗೆ ಪರ್ಫಾರ್ಮ್ ಮಾಡಿದ್ಲು, ಲೈಕ್ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟನ್ನ ತೋರಿಸೋದಕ್ಕೆ. ಇದು ಕೂಡ ನಮ್ಮ ಅಕ್ಕನ ಫೋಟೋನೇ. ಸ್ಕೂಲಲ್ಲಿ ಒಂದು ಡ್ರಾಮಾ ಇತ್ತು ಆ್ಯನ್ಯುವಲ್ ಡೇಗೆ, ಸೊ ಆವಾಗ ತೆಗೆದಂತಹ ಫೋಟೋ. ಸೊ ಇದು ಕೂಡ ಅದೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ತೆಗೆಸ್ಕೊಂಡಂತಹ ಫೋಟೋಸ್. ಅಫ್ಕೋರ್ಸ್ ಡ್ಯಾನ್ಸ್ ಅಂದಮೇಲೆ 2 ಇಂದ 3 ಅಥವಾ ಇನ್ನೊಂದಷ್ಟು ಜಾಸ್ತಿ ಫೋಟೋಸ್ನ ತೆಗೆಸ್ಕೊತೀವಿ, ಅದೇ ಥರ ತೆಗೆಸ್ಕೊಂಡಿದ್ದು. ಇದು ಒಂದು ನಮ್ಮ ಮನೆಗೆ ಪುಟ್ಟ ಕೋಳಿ ಮರಿಗಳನ್ನ ತೊಗೊಂಡು ಬಂದಿದ್ವಿ, ಸೊ ಸಾಕೋಣ ಅಂತ. ತುಂಬ ಫ್ರೆಂಡ್ಲಿಯಾಗಿ ಇತ್ತು ಅದು ನಮ್ಮ ಜೊತೆ. ನಾವು ಕೂಡ ಕೋಳಿ ಮರಿಗಳ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ವಿ. ಡೈಲಿ ಅದನ್ನು ಮಾತಾಡ್ಸೋಕ್ಕಂತಲೇ ಹೋಗ್ತಾಯಿದ್ವಿ. ಚೆನ್ನಾಗಿ ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡು ಅದಕ್ಕೆ ಊಟ ನೀರು ಎಲ್ಲ ಕೊಟ್ಟು ಬರ್ತಾಯಿದ್ವಿ. ಸೊ ಫ್ರೀಯಾಗಿರಲಿ, ಯಾವಾಗೂ ಮನೆ ಒಳಗಡೆನೇ ಇರುತ್ತೆ ಅಂದ್ಬಿಟ್ಟು ಟೆರಸ್ಸಿಗೆ ಬಿಟ್ವಿ. ಟೆರಸ್ಸಿಗೆ ಬಿಟ್ಟಾಗ ಏನಾಯಿತು, ನಮಗೆ ಗೊತ್ತಿಲ್ಲ ಪಕ್ಷಿಗಳೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ. ಇದ್ದಕ್ಕಿದ್ದಂಗೆ ಬಂದು ಈಗಲ್ ಎಲ್ಲಿಂದ ಇತ್ತು ಗೊತ್ತಿಲ್ಲ, ಒಂದು ಕೋಳಿ ಮರಿನ ಎತ್ಕೊಂಡು ಹೊಟ್ಟೋಯ್ತು. ಸೊ ಇನ್ನು 2 ಇತ್ತು, ಹೀಗೆ ಬಿಟ್ಟರೆ ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮತ್ತು ಊರಿಗೆ ತೊಗೊಂಡೋಗ್ಬಿಟ್ವಿ. ಊರಿಗೆ ತೊಗೊಂಡೋದ್ಮೇಲೆ ಅಲ್ಲಿ ಸೇಫ್ ಇರುತ್ತೆ ಅಂದರೆ ಅಲ್ಲೂ ಸೇಫ್ ಇರಲಿಲ್ಲ, ಬೆಕ್ಕೇನೋ ತಿನ್ಕೊಂಡು ಹೊಟ್ಟೋಯ್ತು ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಯಿತು. ನನಗೆ ಕೋಳಿ ಮುಟ್ಟಕ್ಕೆ ಸಿಕ್ಕಾಪಟ್ಟೆ ಭಯ, ಅದಕ್ಕೆ ನಾನು ಜಸ್ಟ್ ಹಿಂಗೆ ಟಚ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಫಿಸಿಕ್ಸ್ ಲ್ಯಾಬಲ್ಲಿ, ಲೈಕ್ ಕೊರೋನಾ ಟೈಮಲ್ಲಿ ನಾವು ಫಿಸಿಕ್ಸ್ ಲ್ಯಾಬ್ಗೆ ಹೋಗಿದ್ವಿ, ಅವಾಗ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು. ಸೊ ಒಂದು ಮೆಮೊರಿ ಇರುತ್ತೆ, ಕೊರೋನಾ ಟೈಮಲ್ಲಿ ಈ ಥರ ಫಿಸಿಕ್ಸ್ ಲ್ಯಾಬಿಗೆ ಬಂದು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ತಗೊಂಡಿದ್ದೆ. ಆ್ಯಂಡ್ ಇದು ಬಂದು ನನ್ನ ಫ್ರೆಂಡ್ಸಿಗೆ ನಾನು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಸೊ ಡೌಟ್ ಇತ್ತು ಅಂತ ಹೇಳಿದ್ರು, ನನಗೆ ಗೊತ್ತಾಗಿದ್ದರಿಂದ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಕ್ಯಾಪ್ನ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ 255 ಇದೆ, 60 ಸೆಕೆಂಡ್ ಮಾಡಬೇಕು. ಸೊ 0060 ಮಾಡಬೇಕು. ಫಸ್ಟು ಕ್ಯಾಪ್ನ ಮೂವ್ ಮಾಡ್ಕೊತೀವಿ. 0 ಇದು ಬಂದು ನನ್ನ ಗ್ರ್ಯಾಜುಯೇಷನ್ ಡೇಯಲ್ಲಿ ತೆಗೆಸ್ಕೊಂಡಂತಹ ಕೆಲವೊಂದಷ್ಟು ಫೋಟೋಸ್. ಸೊ ಇವೆಲ್ಲ ಆಲ್ಮೋಸ್ಟ್ ಲೈಕ್ ರೀಸೆಂಟ್ ಪಿಕ್ಚರ್ಸೇ. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಟೆಂಪಲ್ಗೆ ಹೋದಾಗ ಮಂಕಿಗಳದ್ದು ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು, ಸೊ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಈ ಫೋಟೋ ಬಂದು ಕೆಮಿಸ್ಟ್ರಿ ಲ್ಯಾಬಲ್ಲಿ ತೊಗೊಂಡಿದ್ದು, ತುಂಬ ಈಸಿ ಎಕ್ಸ್ಪೆರಿಮೆಂಟು, ಎಷ್ಟು ಚೆನ್ನಾಗಿ ಬಂತಲ್ಲ ಅಂತ ತೊಗೊಂಡಂತಹ ಫೋಟೋಸ್ ಇದು. ಆ್ಯಂಡ್ ಇದು ಯಾವುದೋ ಕೆಮಿಕಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಇದು ಬಂದು ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾಂಪಿಟೇಷನಲ್ಲಿ ಏನಾದರೂ ಮಾಡಬೇಕಂತ ಹೇಳಿದರು. ಲೈಕ್ ನಾನು ಅದಕ್ಕೆ ಪ್ಲಾಸ್ಟಿಕ್ಕು, ಕೋಕೋನಟ್ ಶೆಲ್ಲು ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದೆ, ಬಟ್ ಪ್ರೈಸ್ ಬರಲಿಲ್ಲ. ಇದು ತೋಟಕ್ಕೆ ಹೋದಾಗ ತೊಗೊಂಡಂತಹ ಫೋಟೋ. ಈ ಪಿಕ್ಚರ್ ಬಂದು ಲಾಲ್ಬಾಗ್ ಗೇಟ್ ಹತ್ರ ಲೈಕ್ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ, ಅವಾಗ ತೊಗೊಂಡಂತಹ ಫೋಟೋ. ಇದು ಬಂದು ನಮ್ಮ ಮನೆಗೆ ಫಸ್ಟ್ ಟೈಮು ಒಂದು ಪೆಟ್ಟನ್ನು ತೊಗೊಂಡು ಬಂದಾಗ ತೊಗೊಂಡಂತಹ ಫೋಟೋ. ಆ್ಯಂಡ್ ಈ ಫೋಟೋದಲ್ಲಿ ಇರೋರು ಯಾರು ಅಂತ ನೀವೇ ಹೇಳಬೇಕು ನನಗೆ. ಸೊ ಎಲ್ರಿಗೂ ಗೊತ್ತು ಆಫ್ಕೋರ್ಸ್, ಸೊ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಆ್ಯಂಡ್ ಈ ಪಿಕ್ಚರ್ ಬಂದುಬಿಟ್ಟು ನಾನು ನಮ್ಮ ಅಕ್ಕ ಫಸ್ಟ್ ಟೈಮ್ ಜೊತೆಗೆ ಪಿಜ್ಜಾ ತಿನ್ನಕ್ಕೆ ಹೋದಾಗ ತೊಗೊಂಡಂತಹ ಫೋಟೋ. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಂದಷ್ಟು ಒಳ್ಳೆ ಕಂಟೆಂಟ್ಸ್ ಬರುತ್ತೆ. ಸೊ ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಪಾಸಿಟಿವಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಬಾಯ್.